ತುಮಕೂರು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇದೆಯಾ ಬಾಲಕಾರ್ಮಿಕ ಪದ್ಧತಿ? ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆಗೆ ಮುಂದಾಗ್ತಾ ಇಲ್ವಾ ಇಲಾಖೆ? ಕಾರ್ಮಿಕ ಇಲಾಖೆ ಅಧಿಕಾರಿ ತೇಜಾವತಿಗೆ ಖಡಕ್ ಸೂಚನೆ ನೀಡಿದ ಡಿಸಿ. ಎಸ್ ವೀಕ್ಷಕರೇ, ಬಾಲಕಾರ್ಮಿಕ ಪದ್ಧತಿ ಒಂದು ದೊಡ್ಡ ಪಿಡುಗಾಗಿದೆ. ಬಾಲಕಾರ್ಮಿಕ ಪದ್ಧತಿಯನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರಗಳು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಾ ಇವೆ. ಆದರೂ ಈ ಅನಿಷ್ಟ ಪದ್ಧತಿಯನ್ನ ತಡೆಯಲು ಸಾಧ್ಯವಾಗ್ತಾ ಇಲ್ಲ. ಇತ್ತ ಶೈಕ್ಷಣಿಕ ಜಿಲ್ಲೆ ತುಮಕೂರಿನಲ್ಲಿ ದಿನೇ ದಿನೇ ಬಾಲಕಾರ್ಮಿಕರನ್ನ ಹಲವು ಕೆಲಸಗಳಿಗೆ ಬಳಸಿಕೊಳ್ಳುವಂತಹ ಪ್ರಕರಣಗಳು ಕಂಡು ಬರ್ತಾವೆ. ಆದರೆ ಕಾರ್ಮಿಕ ಇಲಾಖೆ ಈ ಪದ್ಧತಿಯನ್ನ ತಡೆಯುವಲ್ಲಿ ವಿಫಲವಾಗ್ತಾ ಇದೆಯೇ ಅನ್ನೋ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಇದೆ. ಹಾಗೆ ಈ ಅನಿಷ್ಟ ಪದ್ಧತಿಯ ಕುರಿತಾಗಿ ಜಾಗೃತಿ ಹಾಗೂ ಅರಿವು ಕಾರ್ಯಕ್ರಮಗಳನ್ನ ಇಲಾಖೆ ಸರಿಯಾಗಿ ಮಾಡ್ತಾ ಇಲ್ಲ. ಈ ಕಾರಣಕ್ಕೆ ಬಾಲಕಾರ್ಮಿಕರು ದಿನೇ ದಿನೇ ಹೆಚ್ಚಾಗ್ತಾ ಇದ್ದಾರೆ ಅನ್ನೋ ಅನುಮಾನ ಕಾಡ್ತಾ ಇವೆ. ಹೌದು, ತುಮಕೂರಿನಲ್ಲಿ ಮಕ್ಕಳನ್ನ ಕಾರ್ಖಾನೆ ಅಂಗಡಿಗಳಲ್ಲಿ, ಬಟ್ಟೆ ಅಂಗಡಿಗಳಲ್ಲಿ, ರಸ್ತೆ ಬದಿಯ ವ್ಯಾಪಾರದಲ್ಲಿ, ಮಾರುಕಟ್ಟೆಗಳಲ್ಲಿ ಕೆಲಸಕ್ಕೆಂದು ಬಳಸಿಕೊಳ್ತಾ ಇರುವುದು ವರದಿಯಾಗ್ತಾ ಇದೆ. ಒಂದು ವರ್ಷದಲ್ಲಿ ಸುಮಾರು 397 ಕಡೆ ತಪಾಸಣೆ ನಡೆಸಿ 11 ಬಾಲಕಾರ್ಮಿಕರನ್ನ ಇಲಾಖೆ ಪತ್ತೆ ಹಚ್ಚಿದೆ. 3 ಪ್ರಕರಣದಲ್ಲಿ ಮಾಲೀಕರ ವಿರುದ್ಧ ಮೊಕದ್ದಮೆ ಕೂಡ ದಾಖಲಾಗಿದೆ. ಪತ್ತೆಯಾದ ಮಕ್ಕಳ ಪೈಕಿ 4 ಮಕ್ಕಳನ್ನ ಮಕ್ಕಳ ಕಲ್ಯಾಣ ಸಮಿತಿಗೆ ಸೇರಿಸಲಾಗಿದೆ. ಬಾಲಕಾರ್ಮಿಕರನ್ನ ಕೆಲಸಕ್ಕೆ ಬಳಸಿಕೊಳ್ತಾ ಇರುವುದನ್ನ ಇಲಾಖೆ ಪತ್ತೆ ಹಚ್ಚಿದೆ. ಆದರೆ ಅದನ್ನ ಸಂಪೂರ್ಣವಾಗಿ ತೊಡೆದು ಹಾಕುವಲ್ಲಿ ಕಾರ್ಮಿಕ ಇಲಾಖೆ ವಿಫಲವಾಗ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾವೆ. ಇನ್ನು ಬಾಲಕಾರ್ಮಿಕರ ಪದ್ಧತಿಯ ಕುರಿತಾಗಿ ಡಿಸಿ ಶುಭ ಕಲ್ಯಾಣ್ ಸಭೆಯನ್ನ ಕರೆದು ಕಾರ್ಮಿಕ ಇಲಾಖೆಯ ಅಧಿಕಾರಿ ತೇಜಾವತಿ ಅವರಿಗೆ ಖಡಕ್ ಸೂಚನೆಯನ್ನ ನೀಡಿದ್ದಾರೆ. ಕೂಡಲೇ ಎಲ್ಲೆಲ್ಲಿ ಮಕ್ಕಳನ್ನ ಕೆಲಸಕ್ಕೆಂದು ಜೀತಕ್ಕೆಂದು ಸೇರಿಸಿಕೊಂಡಿದ್ದಾರೋ ಅದನ್ನ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಹಾಗೆ ಜಿಲ್ಲೆಯಾದ್ಯಂತ ಮುಂದಿನ 2 ವಾರ ಕಾರ್ಖಾನೆ, ಗ್ಯಾರೇಜ್ಗಳಿಗೆ ಅನಿರೀಕ್ಷಿತ ಭೇಟಿಯನ್ನ ನೀಡಿ ಬಾಲಕಾರ್ಮಿಕರನ್ನ ಗುರುತಿಸಬೇಕೆಂದು ಸೂಚನೆಯನ್ನ ನೀಡಿದ್ರು. ಈ ವಿಚಾರವಾಗಿ ಸಿಐಟಿಯುನ ಮುಖಂಡ ಸುಬ್ರಹ್ಮಣ್ಯ ಮಾತನಾಡಿ, ತುಮಕೂರಿನಲ್ಲಿ ಬಾಲಕಾರ್ಮಿಕರ ತಪಾಸಣೆಯನ್ನ ಮೊದಲು ಚುರುಕುಗೊಳಿಸಬೇಕು. ಆ ಮೂಲಕ ಮಕ್ಕಳನ್ನ ರಕ್ಷಿಸಿ ಸೂಕ್ತ ವ್ಯವಸ್ಥೆಯನ್ನ ಕಲ್ಪಿಸಬೇಕು. ಬಾಲಕಾರ್ಮಿಕ ಪದ್ಧತಿ ಅನ್ನೋದು ಸಮಾಜಕ್ಕೆ ಅಂಟಿರುವ ಒಂದು ಕಂಟಕವಾಗಿದೆ. ಈ ಪದ್ಧತಿಯನ್ನ ನಾಗರಿಕರು ಖಂಡಿಸಬೇಕು. ಬಾಲಕಾರ್ಮಿಕರು ತಮ್ಮ ಬಾಲ್ಯ ವ್ಯವಸ್ಥೆಯನ್ನ ಕಳೆದುಕೊಂಡು ಜೀತದಾಳಾಗ್ತಿದ್ದಾರೆ. ಅದನ್ನ ತಡೆಗಟ್ಟುವಲ್ಲಿ ಕೂಡಲೇ ಇಲಾಖೆ ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳಬೇಕಾಗಿದೆ ಎಂದಿದ್ದಾರೆ. ತುಮಕೂರು ನಗರ ಒಂದು ಶೈಕ್ಷಣಿಕ ಜಿಲ್ಲಾ ಕೇಂದ್ರವಾಗಿದೆ. ಇವತ್ತು 10 ತಾಲೂಕಿರ್ತಕ್ಕಂಥದ್ದು ಇಡೀ ಕರ್ನಾಟಕ ರಾಜ್ಯದಲ್ಲಿ 2ನೇ ಜಿಲ್ಲೆ ಇದು. ಈ ಜಿಲ್ಲೆ ಒಳಗಡೆ ಇವತ್ತು ಬಾಲಕಾರ್ಮಿಕರ ಒಂದು ಏನು ತಪಾಸಣೆ ಇದಿದೆ ಅದನ್ನು ಒಂದು ಸಂಬಂಧಪಟ್ಟ ಇಲಾಖೆಗಳು ಸ್ಪೀಡಪ್ ಮಾಡಬೇಕು. ಅದನ್ನು ಕಾರ್ಯಾಚರಣೆ ಮಾಡಿ ಅವರಿಗೆ ಪುನರ್ವಸತಿ ಕಲಿಸಬೇಕು. ಪ್ರಮುಖವಾಗಿ ಇವತ್ತು ಬಾಲಕಾರ್ಮಿಕ ಪದ್ಧತಿ ಅನ್ನೋದೇ ಸಮಾಜಕ್ಕೆ ಒಂದು ಕಂಟಕವಾಗಿರ್ತಕ್ಕಂಥದ್ದಿದೆ. ಇಡೀ ಎಲ್ಲ ನಾಗರಿಕರು ಏನಿದೆ ಇದನ್ನು ಖಂಡಿಸಬೇಕಾಗ್ತಿದೆ. ಅದನ್ನು ಪ್ರೋತ್ಸಾಹ ಮಾಡಬಾರ್ದು. ಯಾವ ಬಾಲಕಾರ್ಮಿಕರು ಮಕ್ಕಳು ಇವತ್ತು ಅವರ ಬಾಲ ವ್ಯವಸ್ಥೆ ಒಳಗಡೆ ಅವರ ಆಟ ಪಾಠ ಓದು ಇವೆಲ್ಲ ಇರ್ತವೆ, ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಸರ್ಕಾರಗಳು ಇದಕ್ಕೆ ಬಾಲಕಾರ್ಮಿಕ ನಿರ್ಮೂಲನೆ ಮಾಡೋದಕ್ಕೆ ಖರ್ಚು ಮಾಡೋಂಥದ್ದನ್ನ ಅವರ ಮಕ್ಕಳ ಕ್ಷೇಮಾಭಿವೃದ್ಧಿಗೂ ಇವತ್ತು ಖರ್ಚು ಮಾಡಬೇಕಾದಂಥ ಅಗತ್ಯ ಇದೆ. ಪ್ರಮುಖವಾಗಿ ಇವತ್ತು ನಮಗೆ ಒಂದು ಕಾಣ್ತಾ ಇರ್ತಕ್ಕಂಥದ್ದು, ಇದು ಇಷ್ಟು ಒಂದು ದೊಡ್ಡ ಜಿಲ್ಲೆ ಒಳಗಡೆ ಅವರ ತಂದೆ ತಾಯಿಗಳು ಯಾರಿದ್ದಾರೆ ಅವ್ರಿಗೆ ಸಿಗಬೇಕಾದಂಥ ಒಂದು ಕನಿಷ್ಠ ವೇತನ, ಬದುಕುವ ವೇತನ ಇವತ್ತೇನಿದೆ ಇವತ್ತು ಸಿಗ್ತಾ ಇಲ್ಲ. ಇವತ್ತು ಮನೆ ಬಾಡಿಗೆ ದುಬಾರಿಯಾಗಿದೆ, ಆರೋಗ್ಯ ದುಬಾರಿಯಾಗಿದೆ, ಶಿಕ್ಷಣ ದುಬಾರಿಯಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ತಂದೆ ತಾಯಿಗಳು ಅವ್ರ ಮಕ್ಕಳನ್ನ 2-3 ಜನ ಇದ್ದರೆ ಅವ್ರನ್ನ ದುಡಿಮೆಗೆ ಹಚ್ಚುವಂಥದ್ದು ಇದಾಗ್ತಾಯಿದೆ. ಇದನ್ನು ಖಂಡಿಸಬೇಕಾಗ್ತಿದೆ. ಅವ್ರಿಗೆ ಪ್ರೋತ್ಸಾಹ ಮಾಡಬಾರ್ದು. ಈ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಸಂಬಂಧಪಟ್ಟಂಥ ಇಲಾಖೆಗಳು ಇದನ್ನು ಸಮರ್ಪಕ ಒಂದು ವ್ಯವಸ್ಥೆ ಮಾಡಿ ಅದನ್ನು ನಿರ್ಮೂಲನೆ ಮಾಡಬೇಕು. ಇದಕ್ಕೆ ಪ್ರಮುಖವಾಗಿ ಸರ್ಕಾರ ಅಗತ್ಯ ಇರತಕ್ಕಂಥ ಸಿಬ್ಬಂದಿನೂ ಸಹ ಕೊಡಬೇಕಾಗಿದೆ. ಇವತ್ತು ಇರ್ತಕ್ಕಂಥ ಸಿಬ್ಬಂದಿ ಮಾಡೋಂಥ ಕೆಲಸಗಳು 4-5 ಸುಮಾರು ಕೆಲಸಗಳನ್ನ ಇವತ್ತು ಆಗ್ತಾ ಇರ್ತಕ್ಕಂಥ ಇದನ್ನೆಲ್ಲ ಅಗತ್ಯವಾಗಿರ್ತಕ್ಕಂಥ ಸಿಬ್ಬಂದಿಯನ್ನು ಕೊಟ್ಟರೆ ಇದಕ್ಕೊಂದು ಸರ್ಕಾರ ಮತ್ತು ಸಾಮಾಜಿಕ ಜನತೆ ಯಾರಿದ್ದಾರೆ ಇವರೆಲ್ಲರೂ ಸೇರಿ ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ಸಾಧ್ಯತೆ ಆಗುತ್ತೆ ಅಂತೇಳಿ ನನ್ನದೊಂದು ಅಭಿಪ್ರಾಯ ಇದೆ.
ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.